ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ. ನಾನಿವತ್ತು ಒಂದು ಟಾಪಿಕ್ ಜೊತೆ ಬಂದಿದ್ದೀನಿ. ಆ ಟಾಪಿಕ್ ಏನಪ್ಪ ಅಂತಂದರೆ, ಗಂಡ ಹೆಂಡತಿ ಮಧ್ಯೆ ಯಾವಾಗಲೂ ಹೆಚ್ಚಾಗಿ ಯಾವ ವಿಷಯಕ್ಕೆ ಜಗಳ ಆಗ್ತಾ ಇರುತ್ತೆ, ಸೊ ಅದನ್ನು ನಾವು ಹೆಂಗೆ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋ ಟಾಪಿಕ್ನ ನಿಮ್ಮ ಜೊತೆಗೆ ತೊಗೊಂಡು ಬಂದಿದ್ದೀನಿ. ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೋ ಅಲ್ಲಿ ಗೌರವ ಕೂಡ ಇರುತ್ತೆ, ಜಗಳ ಕೂಡ ಇದ್ದೇ ಇರುತ್ತೆ, ಹೌದಲ್ವಾ? ಈ ಗೌರವ ಅಂತಂದರೆ ಏನಂತಂದರೆ, ನೀವು ಗಂಡನ್ನ ಹೋಗಿ ಬನ್ನಿ ಎಲ್ಲ ಟೈಮಲ್ಲೂ ಅದೇ ಥರ ಕರ್ಕೊಂಡು ಇರೋದೇ ಗೌರವ, ಆ ಥರ ಎಲ್ಲ ಅಲ್ಲ. ಹೇಗೆ ಅಂತಂದರೆ, ಒಂದು ಹೆಂಡತಿಯಾಗಿ ಗಂಡನಿಗೆ ರೆಸ್ಪೆಕ್ಟ್ ಕೊಡಲೇಬೇಕು. ಕೊಡೋದ್ರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ಮುಂದೆ ಟಾಪಿಕಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಏನಂತಂದರೆ, ಅವ್ರ ಮಾತನ್ನು ನಾವು ಗೌರವಿಸ್ಬೇಕಾಗುತ್ತೆ, ಅವರಿಗೆ ಟೈಮ್ನ ನಾವು ಗೌರವಿಸ್ಬೇಕಾಗುತ್ತೆ, ರೆಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಅವ್ರ ಮಾತನ್ನ ನಾವು ಗಮನದಲ್ಲಿ ಇಟ್ಟು ಕೇಳಿದಾಗ ಯಾವ್ಯಾವ ರೀತಿ ಬೆನಿಫಿಟ್ಸ್ ನಮಗಾಗುತ್ತೆ ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಉದಾಹರಣೆ ಏನಂತಂದರೆ, ಈಗ ಗಂಡ ಹೆಂಡತಿ ಇರ್ತಾರೆ. ಸೊ ಹೆಂಡತಿ ಗಂಡನಿಗೊಂದು ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದಾಗ ಅವರು ಬ್ಯುಸಿ ಇರ್ತಾರೆ. ಇವಾಗಿನ ಜನ್ರೇಷನಲ್ಲಿ ಬ್ಯುಸಿ ಇದ್ದಾಗ ಒಂದು ಕಾಲ್ ಅಟೆಂಡ್ ಮಾಡಿ, ಈ ಥರ ನಾನು ಬ್ಯುಸಿ ಇದ್ದೀನಮ್ಮ, ನಾನು ಆಮೇಲೆ ಕರೆ ಮಾಡ್ತೀನಿ ಅಂದರೆ ಅದು ನಮ್ಮ ಗೌರವನೇ, ಆಯಿತಾ? ಇಲ್ಲ, ನೀನು ಇವಾಗ ಮಾತಾಡಲೇಬೇಕು ಅನ್ನೋದು ನಮ್ಮದು ತಪ್ಪಾಗುತ್ತೆ ಅವಾಗ, ಹೌದಲ್ವಾ? ಅವ್ರು ಫ್ರೀ ಆದಮೇಲೆ ಮಾಡ್ತೀನಿ ಅಂತ ಹೇಳಿದಾಗ ನಮಗದು ಗೌರವನೇ ಆಗಿರುತ್ತೆ. ಸೊ ಇಲ್ಲ, ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಇಲ್ಲ, ಒಂದು ದಿನ ಆದರೂ ಕಾಲೇ ಮಾಡಲ್ಲ ಅಂತ ಅಂದರೆ ಅಲ್ಲಿ ಪ್ರೀತಿನೂ ಇರಲ್ಲ, ಗೌರವ ಕೂಡ ಇರಲ್ಲ ಅಂತ ಸ್ನೇಹಿತರೆ. ಇನ್ನೊಂದೇನಂತಂದರೆ, ನಾವು ಯಾರನ್ನ ಪ್ರೀತಿ ಮಾಡ್ತೀವೋ ಅವರಿಗೆ ತುಂಬ ಮರ್ಯಾದೆ ಕೂಡ ನಾವು ಕೊಡ್ತೀವಿ, ಹೌದಲ್ವಾ? ನೆನಪಿದೆಯಾ ನಿಮಗೆ? ಹಿಂದಿನ ಕಾಲದಲ್ಲಿ ಮದುವೆ ಮಾಡಬೇಕಂದ್ರೆ ಈಗ ತಾಯಿ ಮಗಳಿಗೊಂದು ಮಾತು ಹೇಳಿ, ಒಂದು ಕಿವಿ ಮಾತು ಹೇಳಿ ಕಳಿಸ್ಕೊಡ್ತಾಯಿದ್ರು. ಏನಂತ ಅದು ಕಿವಿ ಮಾತು ಅಂತಂದರೆ, ಮದುವೆ ಆದಮೇಲೆ ಗಂಡನಿಗೆ ರೆಸ್ಪೆಕ್ಟ್ ಕೊಡು, ಗೌರವದಿಂದ ಮಾತಾಡಿಸು, ಪ್ರೀತಿಯಿಂದ ಮಾತಾಡಿಸು, ಜೊತೆಗೆ ಹೋಗಿ ಬನ್ನಿ ರೀ ಅಂತ ಹೇಳಿನೇ ಕರಿಬೇಕು, ಹೆಸರಿಡ್ದು ಕರಿಬಾರ್ದಂತ ಹೇಳ್ತಾಯಿದ್ರು. ಸೊ ಈಗಿನ ಕಾಲದಲ್ಲಿ ಅದೆಲ್ಲ ನಡೆಯಲ್ಲ. ಯಾಕೆಂತಂದರೆ, ಹಂಗೆ ಹೇಳಿದ್ರು ಕೂಡ ಏನಂತ ಹೇಳ್ತಾರೆ ಅಂತಂದರೆ, ಯಾಕೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರು ನಮಗೆ ಕೊಡ್ತಾರಾ, ಈ ಥರ ಎಲ್ಲ ಉಲ್ಟಾ ಉರಿ ಮಾತಾಡ್ತಾರೆ, ನೋಡಿದ್ದೀರಲ್ವ ಇವಾಗ. ಅದ್ರ ಒಳ ಅರ್ಥ ಏನು? ರೀ ಅಂತಲೇ ಕರಿ ಗಂಡನ ಅಂತ ಹೇಳ್ತಾರೆ ಅಂದರೆ ಅದ್ರ ಒಳ ಅರ್ಥ ಏನಿರ್ಬೋದು ನಿಮಗೆ ಗೊತ್ತಿದೆಯಾ? ಇವಾಗ ಒಂದು ಜಗಳ ಆಗ್ತಾ ಇರುತ್ತೆ ಸ್ನೇಹಿತರೆ, ಜೋರಾಗಿ ಜಗಳ ಆಡ್ತಾ ಇರ್ತಾರೆ ಗಂಡ ಹೆಂಡತಿ, ಸರಿನಾ? ಜಗಳ ಆಡಬೇಕಾದ್ರೆ ಗಂಡ ಏನೋ ತಪ್ಪು ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ, ಒಂದು ಸಣ್ಣ ತಪ್ಪು ಮಾಡಿದ್ದಾಗ ಹೆಂಡತಿ, ನೀನು ತಪ್ಪು ಮಾಡಿದ್ಯಾ, ನೀನು ಸರಿ ಇಲ್ಲ, ನೀನು ಯಾವನು, ನೀನು ಅಂಥವನು, ನೀನು ಇಂಥವನು ಅಂತ ಹೇಳಿದ್ರೆ ಆ ಮನುಷ್ಯ ಟ್ರಿಗರ್ ಆಗ್ತಾನೆ, ಹೌದಲ್ವಾ? ಅಟ್ಲೀಸ್ಟು ನೀವು ಎಲ್ಲ ಟೈಮಲ್ಲೂ ಗಂಡನಿಗೆ ರೆಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ ಅಂತಂದರು ಈ ವಿಷಯ ಕೇಳಿದ್ರೆ ನಿಮಗೆ ನಗು ಬರುತ್ತೆ ಖಂಡಿತವಾಗ್ಲೂ. ಜಗಳ ಆಡಬೇಕಾದ್ರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ. ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯ ಅಂತಂದರೆ, ಈಗ ಒಬ್ಬ ಮನುಷ್ಯನಿಗೆ ನಾವು ಟ್ರಿಗರ್ ಮಾಡೋಕ್ಕಿಂತ ಒಂದು ನೀಟಾಗಿ ಕೂತ್ಕೊಂಡು, ಅಲ್ಲ ರೀ, ಈ ವಿಷಯಕ್ಕೆ ಇದು ಜಗಳ ಆಗ್ತಾಯಿದೆ, ನೀವು ಈ ಥರ ತಪ್ಪು ಮಾಡಿದ್ದೀರಾ, ಇನ್ನು ಮುಂದೆ ಈ ಥರ ಮಾಡಬೇಡಿ ಅಂತ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ನೋಡಿ, ಆ ಕಡೆಯಿಂದ ಬರೋ ರಿಪ್ಲೈನೇ ಬೇರೆ ಥರ ಇರುತ್ತೆ. ಆ ಕಡೆಯಿಂದ ತುಂಬ ಅನ್ಯೂನ್ಯವಾಗಿ ಅವರು ಕೂಡ ನಮ್ಮ ಹತ್ರ ರೆಸ್ಪಾನ್ಸ್ ಮಾಡ್ತಾರೆ. ಹೌದು, ನಾನೇನೋ ತಪ್ಪು ಮಾಡಿದ್ದೀನಿ, ಸೊ ಇನ್ನು ಮುಂದೆ ಆ ಥರ ನಾನು ನಡ್ಕೊಬಾರ್ದು, ನನ್ನ ಹೆಂಡತಿ ಇಷ್ಟು ಸಮಾಧಾನವಾಗಿ ಮಾತಾಡ್ತಾರಲ್ಲ, ಸೊ ಇಷ್ಟು ನೀಟಾಗಿ ನನಗೆ ಹೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಕೂಡ ಅರ್ಥ ಆಗುತ್ತೆ. ಸ್ನೇಹಿತರೆ, ನಮ್ಮ ಪದ ಬಳಕೆ ಇರುತ್ತಲ್ವ ಹೆಣ್ಮಕ್ಳದ್ದು, ಸೊ ಅವ್ರಿಗೆ ತುಂಬ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ, ಓಕೆನಾ? ಇನ್ನೊಂದೇನಂತಂದರೆ, ನೀವೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಲ್ಲ ಅಂತಂದರೆ ಅವ್ರಿಗೆ ಕೂಡ ಅದೇ ಆಲೋಚನೆ ಬರುತ್ತೆ, ಅವಳೇ ನನಗೆ ರೆಸ್ಪೆಕ್ಟ್ ಕೊಡಲ್ಲ, ನಾನು ಯಾಕೆ ಅವಳಿಗೆ ಮರ್ಯಾದೆ ಕೊಡಬೇಕು, ನಾನು ಅವಳು ಮಾತಾಡ್ದಂಗೆ ಮಾತಾಡೋಣ ಅಂತ ಹೇಳಿ ನಮ್ಮ ಮೇಲೆ ಅವರು ಟ್ರಿಗರ್ ಆಗ್ತಾರೆ. ಗಂಡು ಮಕ್ಕಳಿಗೆ ನಮ್ಮ ಗಂಡನಿಗೆ ನಾವೇ ಏನಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ನಮಗೆ ನೆಮ್ಮದಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಸೊ ನಾವು ರೆಸ್ಪೆಕ್ಟ್ ಮಾಡಿ ನಮ್ಮ ಗಂಡನಿಗೋಸ್ಕರ ಅವ್ರು ಚೆನ್ನಾಗಿರಲಿ, ನಮ್ಮ ಸಂಸಾರ ಚೆನ್ನಾಗಿರಬೇಕು ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್. ನೋಡಿ ಸ್ನೇಹಿತರೆ, ಈ ಸಮಾಜದಲ್ಲಿ ಗಂಡನ ಜೊತೆ ಬದುಕ್ತಾ ಇದ್ದಾರೆ ಅಂದರೆ ನಮಗೆ ತುಂಬ ಮರ್ಯಾದೆ ಕೂಡ ಸಿಗುತ್ತೆ.
ಈಗ ಅವ್ರು ಕಷ್ಟ ಕೊಟ್ಟರು ನಾವು ಅವರೊಟ್ಟಿಗೆ ಬದುಕಬೇಕು ಅನ್ನೋದು ಏನಿಲ್ಲ. ಬಟ್ ಆದರೆ ಸಣ್ಣ ಪುಟ್ಟ ವಿಷಯಗಳನ್ನ ದೊಡ್ಡದು ಮಾಡ್ದಲೆ ಅನ್ಯೋನ್ಯವಾಗಿ ನಾವು ತಲೆಬಾಗಿ ನಿಂತು ಗಂಡನ ಮುಂದೆ ಹೌದು ರೀ ಹಿಂಗೆ ಮಾಡೋಣ ಹಾಗೆ ಮಾಡೋಣ ಅಂತ ಸಮಾಧಾನವಾಗಿ ಕೂತು ಮಾತಾಡಿದರೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ಸ್ ಇದ್ದೇ ಇರುತ್ತೆ, ಹೌದಲ್ವಾ? ಇನ್ನೊಂದೇನು ಸ್ನೇಹಿತರೆ ಅಂದರೆ, ನಾವು ಸಪ್ತಪದಿ ತುಳಿದು ನಮ್ಮ ಗಂಡನ ಹತ್ರ ನಾವು ತಾಳಿ ಕಟ್ಟಿಸ್ಕೊಂಡು ಬಂದಿರ್ತೀವಿ ಅಂತಂದರೆ, ಜೊತೆಗೆ ನಮ್ಮ ಇಡೀ ದೇಹನ ಅವರೊಟ್ಟಿಗೆ ನಾವು ಹಂಚ್ಕೊಂಡಿರ್ತೀವಿ ಅಂದಮೇಲೆ ನಾವು ಅವ್ರ ಮುಂದೆ ಸೋತ್ರೆ ತಪ್ಪೇನಿದೆ ಸ್ನೇಹಿತರೆ? ನಮ್ಮ ಸಂಸಾರಕ್ಕೋಸ್ಕರ ನಾವು ಸೋತ್ರೆ, ನಾವು ಗಂಡ ಹೆಂಡತಿ ಚೆನ್ನಾಗಿರೋಕ್ಕೆ ಚೆನ್ನಾಗಿ ಬಾಳಬೇಕು ಅಂತ ನಾವು ಸೋತ್ರೆ ತಪ್ಪು ಯಾರ್ದಾಗುತ್ತೆ ಆವಾಗ ಅವರು ತಪ್ಪು ಮಾಡಿದ್ರೂ ತಿಳುವಳಿಕೆ ಬರುತ್ತೆ. ಸೊ ನಾವು ತಪ್ಪು ತಿದ್ದೋದಕ್ಕೂ ನಮಗೂ ಕೂಡ ಅರ್ಹತೆ ಇರುತ್ತೆ, ರೈಟ್ಸ್ ಇರುತ್ತೆ, ಹೌದಲ್ವಾ? ಇನ್ನೊಂದೇನೆಂದರೆ ಸ್ನೇಹಿತರೆ, ಹಳೆ ಕಾಲದಲ್ಲಿ ನೋಡಿ ಸಂಬಂಧಗಳು ಬೇಗ ಮುರಿದೋಗ್ತಾ ಇರಲಿಲ್ಲ. ಈಗ ನಮ್ಮ ತಂದೆ ತಾಯಿನೇ ತೊಗೊಳ್ಳಿ, ನಿಮ್ಮ ತಂದೆ ತಾಯಿಗಳನ್ನೇ ತೊಗೊಳ್ಳಿ, 30 ವರ್ಷ 40 ವರ್ಷ ಸಂಸಾರ ಮಾಡ್ತಾಯಿದ್ದಾರೆ. ಅವರು ಈ ಸಂಸಾರ ಒಡೆದೋಗ್ಬೇಕಂತಿದ್ರೆ ಯಾವತ್ತೂ ಅವರು ಗಂಡ ತಪ್ಪು ಮಾಡ್ತಿದ್ದಾರೆ ಅಂತೇಳಿ ತಂದೆ ತಾಯಿ ಮನೆಗೆ ಹೋಗ್ಬೋದಿತ್ತು. ಅಥವಾ ಅವ್ರು ಯೋಚನೆ ಮಾಡಿದ್ದೇನಂತ ಅಂದರೆ, ನನ್ನ ಗಂಡ, ನನ್ನ ಮನೆ, ನನ್ನ ಮಕ್ಕಳು, ಭವಿಷ್ಯಕ್ಕೆಂತ ನನ್ನ ಮಕ್ಕಳಿದ್ದಾರೆ, ಸೊ ಅವರು ಚೆನ್ನಾಗಿರಬೇಕು, ನಾನಿವಾಗ ನನ್ನ ಗಂಡನ ಜೊತೆ ಅನುಸರಿಸ್ಕೊಂಡು ಹೋದರೆ ಮುಂದೆ ನನ್ನ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ ಅನ್ನೋದನ್ನ ಅವರು ಯೋಚನೆ ಮಾಡಿದ್ದಕ್ಕೆ ಸಂಬಂಧಗಳು ಮುರಿದು ಹೋಗ್ತಿರ್ಲಿಲ್ಲ. ಅವ್ರ ತಲೆಯಲ್ಲಿ ಯಾವಾಗಲೂ ಡೈವರ್ಸ್ ಆಗೋದು ಅಥವಾ ನಾವು ಗಂಡನ ಬಿಟ್ಟು ಹೋಗೋದು, ನಮ್ಮ ತಂದೆ ತಾಯಿ ಮನೆಗೆ ಹೋಗಿ ಕೂತ್ಕೊಳ್ಳೋದು ಅನ್ನೋದು ಮೈಂಡಲ್ಲಿ ಅವರಿಗೆ ಇರೋದಿರಲಿಲ್ಲ. ಸೊ ಹಾಗಾಗಿ ಅವರು ಯೋಚನೆ ಮಾಡ್ತಿದ್ದು ಇದೊಂದೇ, ಮಕ್ಕಳು ಚೆನ್ನಾಗಿದ್ದರೆ ಸಾಕು, ನಮ್ಮ ಗಂಡ ಚೆನ್ನಾಗಿದ್ದರೆ ಸಾಕು, ನಾವು ಎಷ್ಟು ಬೇಕಾದರೂ ಕಷ್ಟಪಡೋಣ ಅಂತೇಳಿ ನಮ್ಮ ತಂದೆ ತಾಯಿಗಳು ಹಿಂದೆ ಎಲ್ಲ ಅದೇ ಥರ ಆಲೋಚನೆ ಕೂಡ ಮಾಡ್ತಾಯಿದ್ರು. ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, ನೀವು ಅಬ್ಸರ್ವ್ ಮಾಡಿದ್ದೀರಾ, 30-40 ವರ್ಷ ಸಂಸಾರ ಮಾಡಿದ್ರೂ ಇವತ್ತಿಗೂ ನಮ್ಮ ತಾಯಿಯಾದವರು ತಂದೆಯವರ ಹತ್ರ ಮಾತಾಡೋಕ್ಕೆ ಹೋಗಿ ಎದುರುತ್ತಾರೆ ಅಂದರೆ ಅವ್ರಿಗೆ ಕೊಡುವ ಮರ್ಯಾದೆ ಆ ಥರ ಇರುತ್ತೆ, ಹೌದಲ್ವಾ? ನಾಚ್ಕೋತಿರ್ತಾರೆ, ಭಯ ಪಡ್ಕೊತಾರೆ, ಯಾಕೆಂದರೆ ಅವರು ಅನ್ಯೋನ್ಯವಾಗೇ ಇರ್ತಾರೆ. ಆದರೂ ಕೂಡ ಒಂದು ಜಾಸ್ತಿ ಸಲುಗೆ ಬೆಳೆದಿರಲ್ಲ. ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದರೆ, ತುಂಬ ಪ್ರೀತಿಸ್ತಾ ಇದ್ದರೆ ತುಂಬ ಪ್ರೀತಿ ಕೊಟ್ಬಿಡ್ತಾರೆ, ಆಮೇಲೆ ನೋವಾದರೆ ನೀನು ಯಾರೋ ನಂಗೆ ಗೊತ್ತೇ ಇಲ್ಲ ಹೋಗಲು ಅಂತ ಹೇಳ್ತಾರೆ. ಆ ಥರ ಇರಬಾರ್ದು ಸ್ನೇಹಿತರೆ. ಏನು ಅಂತಂದರೆ, ಜೀವನ ಅಂತ ಅಂದಮೇಲೆ ಎಲ್ಲದನ್ನು ಸರಿಸಮಾನವಾಗಿ ತೊಗೊಂಡೋಗ್ಬೇಕು. ಪ್ರೀತಿ ಬಂದ್ರೂ ಖುಷಿಯಾಗಿ ಸಮಾಧಾನವಾಗಿ ತೊಗೋಬೇಕು, ಜಗಳ ಬಂದ್ರೂ ಅಷ್ಟೇ ಖುಷಿಯಾಗಿ. ಈಗ ಒಂದು ಏನು ಹೇಳ್ತಾರೆ ಅಂತಂದರೆ, ದೊಡ್ಡವರು ಹೇಳ್ತಿರ್ತಾರೆ, ಕಷ್ಟ ಅನ್ನೋದು ಮನುಷ್ಯರಿಗೆ ಬರುತ್ತೆ, ಮರಕ್ಕೆ ಬರುತ್ತೆ, ನಮಗೆ ಎದುರಿಸೋ ಶಕ್ತಿ ಕೊಟ್ಟಿದ್ದಾನೆ ದೇವರು, ಸೊ ಕಷ್ಟ ಕೂಡ ಬರಲಿ ಅಂತ ಹಿಂದಿನ ಕಾಲದಲ್ಲಿ ತೊಗೊಂಡು ಅದನ್ನು ಎದುರಿಸಿ ಮುಂದಕ್ಕೆ ಹೋಗ್ತಾಯಿದ್ರು. ಸೊ ಹಾಗಾಗಿ ಅವ್ರ ಸಂಸಾರದಲ್ಲಿ ಬಿರುಕು ಅನ್ನೋದೇ ಇರ್ತಿರಲಿಲ್ಲ ಸ್ನೇಹಿತರೆ. ಅದನ್ನು ನಾವು ಇವಾಗ ನಮ್ಮ ಸಂಸಾರಕ್ಕೆ ನಾವು ಅಳವಡಿಸ್ಕೋಬೇಕು. ಆವಾಗ ನಮ್ಮ ಸಂಸಾರ ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿ ಮುಂದೆ ಹೋಗುತ್ತೆ. ಇನ್ನೊಂದು ಏನಾಗುತ್ತೆ ಅಂದರೆ, ಈಗ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾ ಇರುತ್ತೆ, ಮನಸ್ತಾಪ ಇದ್ದೇ ಇರುತ್ತೆ, ಅನುಮಾನಗಳು ಕೂಡ ಬಂದೇ ಬರುತ್ತೆ. ಸೊ ಗಂಡ ಹೆಂಡತಿ ಮಧ್ಯೆ ಅನುಮಾನ ಬಂದಾಗ ಯಾವಾಗಲೂ ಅದೇ ಅನುಮಾನನ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬಾರ್ದು. ಈಗ ಅನುಮಾನಂ ಪೆದ್ದ ರೋಗಂ ಅಂತಾರೆ, ಯಾವುದೇ ಕಾಯಿಲೆಗೆ ಕೂಡ ಮದ್ದಿದೆ, ಸೊ ಅನುಮಾನಕ್ಕೆ ಮದ್ದಿಲ್ಲ ಅಂತ ಕೂಡ ದೊಡ್ಡವರು ಹೇಳ್ತಾ ಇರ್ತಾರೆ. ಆಗ ನಾವು ಏನು ಮಾಡಬೇಕು ಅಂತಂದರೆ, ನೋಡಿ, ಒಂದು ತಿಳ್ಕೊಳ್ಳಿ, ನಾವು ಯಾರೋ ಹೇಳಿದ ಮಾತನ್ನು ಕೇಳಿ ನಮ್ಮ ಗಂಡನ ಜೊತೆ ನಾವು ಜಗಳ ಆಡಬಾರ್ದು. ಇದು ತುಂಬ ಇಂಪಾರ್ಟೆಂಟು. ನೀವೇ ಕಣ್ಣಾರೆ ನಿಮ್ಮ ಗಂಡನ ಬಗ್ಗೆ ಏನಾದರೂ ಕೆಟ್ಟದಾಗಿ ನೋಡಿದರೆ ಅಥವಾ ಅವರು ಏನಾದರೂ ತಪ್ಪು ಮಾಡ್ತಿದ್ದಾರೆ ಅಂತ ನಿಮ್ಮ ಕಣ್ಣಾರೆ ನೋಡಿದಾಗ ಮಾತ್ರ ಅವರನ್ನು ನಾವು ಕೇಳ್ಬೋದು. ಕೆಲವೊಬ್ರು ಇರ್ತಾರೆ, ಯಾರೋ ಒಂದು ತಪ್ಪು ಮಾಡಿರ್ತಾರೆ ಗಂಡ, ಅವ್ರು ಹೇಳ್ತಾರೆ, ಇದು ನನಗೆ ಗೊತ್ತಿಲ್ಲದಂಗೆ ಒಂದು ತಪ್ಪಾಗಿದೆ, ನೆಕ್ಸ್ಟ್ ಟೈಮ್ ನಾನು ಈ ಥರ ಮಾಡೋದಿಲ್ಲ ಅಂತ. ಆದರೆ ಹೆಂಡತಿ ಆದವರು ಅದನ್ನು ನೆಕ್ಸ್ಟ್ ಟೈಮ್ ಈ ಥರ ಮಾಡಲ್ಲ ಅಂತ ಹೇಳಿದ್ದಾರೆ ಅಂತ ತೊಗೊಂಡು ಮುಂದೆ ಜೀವನನ ನಡೆಸ್ಕೋಬೇಕು ಅಂತ ಮುಂದೆ ತೊಗೊಂಡು ಹೋಗಬೇಕು. ಆ ಥರ ಮಾಡಲ್ಲ. ಆ ತಪ್ಪನ್ನ ಯಾವತ್ತೋ ತಪ್ಪು ಮಾಡಿ 2 ವರ್ಷ 3 ವರ್ಷ ಆದರೂ ಯಾವತ್ತೇ ಜಗಳ ಆಡಿದ್ರು, ಸೊ ನೀನು ಅವತ್ತು ತಪ್ಪು ಮಾಡಿದೆ, ನೀನು ಸರಿ ಇಲ್ಲ, ಅದನ್ನೇ ಟ್ರಿಗರ್ ಮಾಡಿ ಗಂಡನಿಗೆ ಇನ್ನೂ ಜಾಸ್ತಿ ಟೆನ್ಷನ್ ಕೊಟ್ಟು. ಈಗ ಕೆಲವೊಬ್ರು ಹೇಗಿರ್ತಾರೆ ಅಂತಂದರೆ ಸ್ನೇಹಿತರೆ, ಇವಾಗ ಏನೂ ಮಾಡ್ದಲೇ ಕೆಲವೊಮ್ಮೆ ಯಾರ್ದೋ ಮಾತು ಕೇಳಿ ಹೆಂಡ್ತಿ ಕೇಳಬೇಕಾದ್ರೆ, ಸೊ ಗಂಡನ ಏನೂ ಮಾಡ್ತಿರಲ್ಲ, ಅವಾಗ ವಾದ ಮಾಡಲೇಬೇಕಾಗುತ್ತೆ. ಅವರು ನಮ್ಮ ಒಟ್ಟಿಗೆ ವಾದ ಮಾಡ್ತಾರೆ,
ಸೊ ಆ ಸಿಚುವೇಶನ್ ಬಂದಾಗ ಅವ್ರು ಹೆಂಗೆ ಟ್ರಿಗರ್ ಆಗ್ತಾರೆ ಅಂತಂದರೆ, ನಾನು ಏನೂ ಮಾಡ್ದಲೇ ನೀನು ತಪ್ಪು ಅಂತ ನನಗೆ ಹೇಳ್ತಾ ಇದೆಯಮ್ಮ, ಸೊ ನೆಕ್ಸ್ಟ್ ಟೈಮ್ ನಾನು ತಪ್ಪೇ ಮಾಡ್ತೀನಿ ಬಿಡು, ನೀನು ಬೈತಾನೇ ಇರ್ತೀಯ, ತಪ್ಪು ಮಾಡಿಲ್ಲ ಅಂದರೂ ಬೈತೀಯ, ತಪ್ಪು ಮಾಡಿದ್ರೂ ಬೈತೀಯ, ಜಗಳ ಆಡ್ತೀಯ, ಮತ್ತು ಏನು ಡಿಫ್ರೆನ್ಸ್ ಇದೆ ಅಂತ ಕೇಳಿದಾಗ ನೀವೇನು ಆನ್ಸರ್ ಮಾಡ್ತೀರಾ? ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಮನುಷ್ಯ ಅಂದಮೇಲೆ ತಪ್ಪುಗಳು ನಡೆಯುತ್ತೆ. ಆ ಥರ ತಪ್ಪು ಮಾಡಿದಾಗ ಕ್ಷಮಿಸಿ ಮುಂದಕ್ಕೆ ಹೋಗಬೇಕು. ಹಳೆದನ್ನ ಯಾವುದನ್ನು ಮತ್ತೆ ನಾವು ತೊಗೊಂಡು ಜಗಳ ಮಾಡೋದು, ಅದೇ ವಿಷಯನ ಕೆದಕ್ತಾ ಇರೋದು, ಆ ಥರದ್ದೆಲ್ಲ ನಾವು ಮಾಡಬಾರ್ದು. ಒಂದು ತಿಳ್ಕೊಳ್ಳಿ, ನಮ್ಮ ಗಂಡ ನಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಅವರು 1000 ಜನದ ಮಧ್ಯೆ ಇದ್ದರೂ ಕೂಡ ನಮ್ಮ ನೆನಪು ಮಾಡ್ಕೋತಾರೆ. ನನ್ನ ಹೆಂಡ್ತಿ ಅನ್ನೋ ನಂಬಿಕೆ ಅಥವಾ ಗೌರವ, ಪ್ರೀತಿ ಎಲ್ಲದೂ ಅವ್ರಿಗೆ ಇದ್ದೇ ಇರುತ್ತೆ. ಸೊ ನಾವು ಹೆಂಗೆ ಅವ್ರ ಮೇಲೆ ಪ್ರೀತಿ ತೋರಿಸ್ತೀವೋ ಅವರು ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟೇ ಇರ್ತಾರೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ಯಾರೊಟ್ಟಿಗಾದರೂ ನಾವು ಫಿಸಿಕಲ್ ಕನೆಕ್ಷನ್ ಇಟ್ಕೋಬೋದು, ಹೌದಲ್ವಾ? ನಾವು ಒಬ್ರ ಹತ್ರ ಎಮೋಷನ್ ಕನೆಕ್ಷನ್ ಇಟ್ಕೊಂಡಿರ್ತೀವಿ ಅಂತಂದರೆ ಆ ವ್ಯಕ್ತಿ ನಮ್ಮ ಭಾವನೆಗಳನ್ನ ಅವ್ರ ಭಾವನೆಗಳನ್ನ ನಮ್ಮ ಹತ್ರ ಹಂಚ್ಕೊಂಡಿರ್ತಾರೆ. ಸೊ ಅವರು ಅಷ್ಟು ಸುಲಭವಾಗಿ ನಮ್ಮನ್ನು ಬಿಟ್ಟೋಗೋಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಅವರು ಈಗ ಸಂಗಾತಿ ಅಂದಮೇಲೆ ಅವರಿಗೆ 100 ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಮ್ಮೊಟ್ಟಿಗೆ ಬಂದು ಕೂತು ಮಾತಾಡಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಅವ್ರನ್ನ ನೆಗ್ಲೆಕ್ಟ್ ಮಾಡಬೇಡಿ. ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ ಅವ್ರು ನಮ್ಮ ಸೊಲ್ಯೂಷನ್ಸ್ಗೋಸ್ಕರ ನಮಗೆ ಪ್ರಾಬ್ಲಮ್ ಹೇಳ್ಕೊಳಲ್ಲ. ಅವರೊಟ್ಟಿಗೆ ಒಂದು ಮಾತಾಡಬೇಕು, ಸಮಾಧಾನ ಆಗಬೇಕು ಅನ್ನೋಕ್ಕೋಸ್ಕರ ನಮ್ಮ ಜೊತೆ ಮಾತಾಡೋಕ್ಕೆ ಬಂದಾಗ ನೀವು ಖಂಡಿತವಾಗ್ಲೂ ಅಲ್ಲಿ ಹೆಂಡ್ತಿಯಾಗಿ ಅವ್ರ ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ಸ್ ಆಗಲಿಲ್ಲ ಅಂತಂದರು ಅವ್ರು ಏನು ಹೇಳ್ತಿದ್ದಾರೆ, ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ನೀವು ಗಮನ ಇಟ್ಟು ತಾಳ್ಮೆಯಿಂದ ಸ್ವಲ್ಪ ಕೇಳಿದ್ರೆ ಸಾಕು. ಅವ್ರಿಗೆ ತುಂಬ ಖುಷಿಯಾಗುತ್ತೆ, ಸಮಾಧಾನ ಆಗುತ್ತೆ. ಆವಾಗ ಅವರು ಬೇರೆಲ್ಲೂ ಹೋಗೋದಿಲ್ಲ, ನಿಮ್ಮೊಡನೆ ಮಾತಾಡ್ತಾರೆ. ಹೆಚ್ಚಾಗಿ ನೀವು ಗಂಡ ಹೆಂಡ್ತಿ ಜೊತೆ ಟೈಮ್ ಕೊಡಿ, ಮಾತಾಡಿ, ಫೋನೆಲ್ಲ ಇಟ್ಕೋಬೇಡಿ. ಈಗ ಯಾವಾಗಲೂ ಗಂಡ ಆಫೀಸಿಂದ ಬಂದರೆ ಹೆಂಡ್ತಿ ಯಾವಾಗಲೂ ಫೋನ್ ನೋಡೋದು, ಮನೆ ಕೆಲಸ ಮಾಡೋದು, ಬರೀ ಇದನ್ನೇ ಮಾಡಬೇಡಿ. ಚೆನ್ನಾಗಿ ಗಂಡನ ಜೊತೆ ಮಾತಾಡ್ತಾ ಇರಿ. ನಾವು ಅತಿ ಹೆಚ್ಚಾಗಿ ಮಾತಾಡಿದಷ್ಟು ಅವ್ರನ್ನ ನಾವು ತುಂಬ ಅರ್ಥ ಮಾಡ್ಕೋತೀವಿ ಸ್ನೇಹಿತರೆ. ಏನಾದರೂ ನಿಮಗೆ ಗಂಡನ ಮೇಲೆ ಅನುಮಾನ ಬರ್ತಿದೆಯಾ, ಡೈರೆಕ್ಟಾಗಿ ನೀವೇ ಕೇಳಿ. ಯಾರ ಹತ್ರನೂ ಡಿಸ್ಕಸ್ ಮಾಡಿ ಆನಂತರ ಅದು ಗಂಡನಿಗೆ ಗೊತ್ತಾಗೋ ಥರ ನೀವು ಮಾಡ್ಕೋಬೇಡಿ. ಇಲ್ಲಿ ದೊಡ್ಡದಾಗಿ ತಪ್ಪು ಮಾಡೋದು ಇದೆ. ಯಾಕೆ ಅಂತಂದರೆ ನಿಮ್ಮ ಗಂಡನ ಬಗ್ಗೆ ನೀವು ಯಾರ ಹತ್ರನೂ ಡಿಸ್ಕಸ್ ಮಾಡಬೇಡಿ. ನನ್ನ ಗಂಡ ಹಿಂಗೆ ಮಾಡ್ತಿದ್ದಾರೆ, ಏನು ಮಾಡಲಿ, ಆ ಥರ ಬೇಡ. ನಿಮ್ಗೆ ಏನಾದರೂ ನಿಮ್ಮ ಗಂಡನ ಬಗ್ಗೆ ಅನುಮಾನ ಮೂಡ್ತಾ ಡೈರೆಕ್ಟಾಗಿ ನನಗೆ ಹಿಂಗೆ ಅನ್ನಿಸ್ತಾ ಇದೆ, ನಿಮ್ಮ ಬಗ್ಗೆ ಯಾಕೆ ಹಿಂಗೆ ಅನ್ನಿಸ್ತಾ ಇದೆ, ನೀವು ಹೇಳಿ, ನೀವೇನಾದರೂ ತಪ್ಪು ಮಾಡ್ತಿದ್ದೀರಾ, ಈ ಥರ ಕೇಳಿ ಸ್ನೇಹಿತರೆ. ಅವ್ರು ಅವಾಗ ನಿಮ್ಮ ಹತ್ರ ಮಾತಾಡ್ತಾರೆ. ಅವ್ರಿಗೆ ಏನು ಅನ್ನಿಸ್ತಾ ಇದೆ, ಯಾಕೆ ನಿನಗೆ ಹಿಂಗೆ ಅನ್ನಿಸ್ತಾ ಇದೆ, ಆವಾಗ ಡಿಸ್ಕಸ್ ಮಾಡಿದಾಗ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ನೋಡಿ, ಅವರು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಅದನ್ನು ತಿಳ್ಕೊಳ್ಳಿ ನೀವು. ಇಲ್ಲ ಅಥವಾ ಮುಂಚೆನೇ ಎಲ್ಲ ಡಿಸೈಡ್ ಮಾಡಿಕೊಂಡು ಬಿಟ್ಟು ಹೋಗಲೇಬೇಕು ಅಂತ ಇದ್ದರೆ ಅವ್ರನ್ನ ನಾವು ನಮ್ಮ ಕೈಲಿ ತಡೆಯೋಕ್ಕೆ ಶಕ್ತಿನೂ ಇರಲ್ಲ. ಅಂದರೆ ಅವ್ರಿಗೆ ಆಗಲ್ಲ, ಅವ್ರು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅದನ್ನು ನೀವು ಅರ್ಥನೂ ಕೂಡ ಮಾಡ್ಕೊಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ನೀವು ನಂಬಿಕೆ ಕಳ್ಕೊಬೇಡಿ. ನೀವು ಸೆಲ್ಫ್ ಡೌಟಲ್ಲಿ ಇರಬೇಡಿ. ಯಾರು ಸೆಲ್ಫ್ ಡೌಟಲ್ಲಿ ಇರ್ತಾರೋ ಅವರು ಸುಮ್ಮನೆ ಗಂಡನ ಮೇಲೆ ಅನುಮಾನ ಪಡೋದು ಮಾಡ್ತಾಯಿದ್ರೆ, ಸೊ ಅವರು ಟ್ರಿಗರ್ ಆಗಿ ನಾನು ತಪ್ಪು ಮಾಡ್ದಲೇ ಹೇಳ್ತಾ ಇದ್ದೀರಾ ಅಂದಮೇಲೆ ನಾನು ತಪ್ಪೇ ಮಾಡ್ತೀನಿ ಅಂತ ಹೇಳಿದ್ರೆ ನೀವೇನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಆವಾಗ ಇಷ್ಟು ಹೇಳ್ತಾ ಈ ಸಂಚಿಕೆನ ನಾನು ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.